ಆಗಾಗ ನಾಗವಲ್ಲಿಯಾಗಿ ಬದಲಾಗುತ್ತಾರಾ ಈ ಬಿಗ್ ಬಾಸ್ ಸ್ಪರ್ಧಿ. ಆ ಸ್ಪರ್ಧಿ ಬಿಗ್ ಬಾಸ್ ಮನೆಯಲ್ಲೂ ನಾಗವಲ್ಲಿ ಥರನೇ ರಿಯಾಕ್ಟ್ ಮಾಡ್ತಾಯಿದ್ರು. ಸದಾ ಎಲ್ಲರ ಜೊತೆ ಜಗಳ ಮಾಡಿಕೊಳ್ತಿದ್ದಂತಹ ಸ್ಪರ್ಧಿ. ಆಕೆ ಆ ರೀತಿಯಾಗಿ ವರ್ತಿಸೋಕೆ ಅದೇನಾ ಕಾರಣ? ಹಾಗಾದರೆ ಆ ನಟಿಯ ಮೈ ಮೇಲೆ ಆಗಾಗ ನಾಗವಲ್ಲಿ ಬರ್ತಾಳ? ಹಾಗಾದರೆ ಆ ನಟಿ ಯಾರು ಆ ಸ್ಪರ್ಧಿ ಅಂತೀರಾ? ಎಸ್, ಹೇಳ್ತೀವಿ ನೋಡಿ. ಇವತ್ತಿನ ಒಂದು ಬ್ರೇಕಿಂಗ್ ನ್ಯೂಸಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಆಕೆ ಎಲ್ಲರ ಜೊತೆನೂ ಕೂಡ ಜಗಳ ಮಾಡಿಕೊಂಡಂತಹ ನಟಿ. ಆ ನಟಿಯ ಮೈ ಮೇಲೆ ಈಗ ನಾಗವಲ್ಲಿ ಬರ್ತಾ ಇದೆಯಾ? ನಾಗವಲ್ಲಿಯಾಗಿ ಬದಲಾಗ್ತಾ ಇದ್ದಾರಾ ಆ ಬಿಗ್ ಬಾಸ್ ಸ್ಪರ್ಧಿ? ಆ ಸ್ಪರ್ಧಿ ಬಿಗ್ ಬಾಸ್ ಮನೆಯಲ್ಲೂ ನಾಗವಲ್ಲಿ ಥರ ರಿಯಾಕ್ಟ್ ಮಾಡ್ತಾರೆ. ಸದಾ ಎಲ್ಲರ ಜೊತೆ ಜಗಳ ಮಾಡಿಕೊಳ್ತಿದ್ದಂತಹ ಸ್ಪರ್ಧಿ. ಎಸ್, ಆ ಸ್ಪರ್ಧಿ ಯಾರು ಅಂತ ಹೇಳಿ ನಾವೀಗ ರಿವೀಲ್ ಮಾಡ್ತೀವಿ. ಎಸ್, ಹೌದು, ಆ ಸ್ಪರ್ಧಿ ಬೇರೆ ಯಾರೂ ಅಲ್ಲ, ಚೈತ್ರಾ ಕುಂದಾಪುರ. ಚೈತ್ರಾ ಕುಂದಾಪುರ ಆಗಾಗ ನಾಗವಲ್ಲಿ ಥರ ರಿಯಾಕ್ಟ್ ಮಾಡ್ತಾ ಇದ್ದಾರೆ, ನಾಗವಲ್ಲಿ ಥರ ಹಾಕ್ತಾ ಇದ್ದಾರೆ. ನಾಗವಲ್ಲಿಯಾಗಿ ಬದಲಾದ ಚೈತ್ರಾ ಕುಂದಾಪುರ. ಹಾಗಾದರೆ ಜಯರಾಜೇಂದ್ರ ಬಹದ್ದೂರ್ ಯಾರು? ಬಿಗ್ ಬಾಸ್ ಕನ್ನಡ ಸೀಸನ್ 11, ಬಿಗ್ ಬಾಸ್ ಕನ್ನಡ ಸೀಸನ್ 11ರ ರಿಯಾಲಿಟಿ ಶೋ ಸ್ಪರ್ಧೆಯಾಗಿದ್ದಂತಹ ಚೈತ್ರಾ ಕುಂದಾಪುರ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮದಲ್ಲಿ ಚೈತ್ರಾ ಕುಂದಾಪುರ ಅವರು ನಾಗವಲ್ಲಿಯಾಗಿ ಈಗ ಆ್ಯಕ್ಟ್ ಮಾಡ್ತಿರುವಂತಹದ್ದು. ಚೈತ್ರಾ ಕುಂದಾಪುರ ಹಾಡುವುದಕ್ಕೂ ಸೈ, ಕುಡಿಯುವುದಕ್ಕೂ ಸೈ. ರೆಟ್ರೋ ಲುಕ್ ರೌಂಡಲ್ಲಿ ನಾಗವಲ್ಲಿಯಾದಂತಹ ಚೈತ್ರಾ ಕುಂದಾಪುರ. ಎಸ್, ಚೈತ್ರಾ ಕುಂದಾಪುರ ಅವರು ನವರಸ ನಾಯಕಿ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಅಂದರೆ ಆಕೆಯಲ್ಲಿ ಎಲ್ಲ ಥರದ ಒಂದು ಪ್ರತಿಭೆ ಇದೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಬಿಗ್ ಬಾಸಲ್ಲೂ ಕೂಡ ತುಂಬ ಅದ್ಭುತವಾಗಿ ಆಟವನ್ನು ಆಡಿರುವಂತಹ ಚೈತ್ರಾ ಕುಂದಾಪುರ ಎಲ್ಲರನ್ನೂ ಕೂಡ ಎದುರಿಸಿ ತೊಡೆ ತಟ್ಟಿ ಬಿಗ್ ಬಾಸಲ್ಲಿ ಆಟವನ್ನು ಆಡ್ತಿದ್ದಂತಹ ಒಂದು ಹುಡುಗಿ. ಸೊ ಇವತ್ತು ಈಗ ನಾಗವಲ್ಲಿಯಾಗಿ ಬದಲಾಗಿದ್ದಾರೆ. ನಾಗವಲ್ಲಿಯಾಗಿ ಬದಲಾಗಲಿಕ್ಕೆ ಕಾರಣ ಏನಪ್ಪ ಅಂತಂದರೆ, ಈಗಾಗಲೇ ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ ಒಂದು ಶೋ ನಡೀತಾ ಇದೆ. ಆ ಒಂದು ಶೋನಲ್ಲಿ ನಾಗವಲ್ಲಿಯಾಗಿ ಚೈತ್ರಾ ಕುಂದಾಪುರ ಅವರು ಬದಲಾಗಿದ್ದಾರೆ. ಆ ಶೋಗೋಸ್ಕರ ನಾಗವಲ್ಲಿ ಪಾತ್ರವನ್ನು ಅವರು ಹಾಕಿಕೊಂಡಿರುವಂಥದ್ದು. ಈ ಒಂದು ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿರುವಂಥದ್ದು. ಎಸ್, ರೆಟ್ರೋ ಲುಕ್ನಲ್ಲೂ ಕೂಡ ನಾಗವಲ್ಲಿ ಆದಂತಹ ಚೈತ್ರಾ ಕುಂದಾಪುರ ಅವರು ಈಗಾಗಲೇ ಇಡೀ ರಾಜ್ಯದ ಜನರಿಗೆ ಕೂಡ ಗೊತ್ತಿರುವಂತಹದ್ದೇ ಯಾವ್ಯಾವ ಪ್ರಕರಣ ಅವರ ಮೈ ಮೇಲಿರುವಂತಹದ್ದು. ಜೊತೆಗೆ ಆ ಎಲ್ಲ ಪ್ರಕರಣವನ್ನು ಮೆಟ್ಟಿ ನಿಂತಹ ಒಬ್ಬ ದಿಟ್ಟ ಮಹಿಳೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕೆಂತಂದರೆ ಚೈತ್ರಾ ಕುಂದಾಪುರ ಅವರು ಭಾಷಣವನ್ನು ಮಾಡ್ತಾರೆ, ನಿಜಕ್ಕೂ ತುಂಬ ಅದ್ಭುತವಾದಂತಹ ಭಾಷಣವನ್ನು ಮಾಡ್ತಾರೆ. ಹಿಂದುತ್ವವಾದಿ, ಕಟ್ಟ ಹಿಂದುತ್ವದ ವಿಚಾರಗಳು ಬಂದಂತಹ ಸಂದರ್ಭದಲ್ಲಿ ಅವರು ಏನೇ ಆದರೂ ಪರವಾಗಿಲ್ಲ, ನಾನು ಧೈರ್ಯವಾಗಿ ಅದನ್ನು ಫೇಸ್ ಮಾಡ್ತೀನಿ ಅನ್ನೋ ಒಂದಷ್ಟು ಧೈರ್ಯವಂತೆ. ಜೊತೆಗೆ ಈಗಾಗಲೇ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಆಕೆ ತನ್ನದೇ ಆದಂತಹ ಒಂದು ಆಟವನ್ನು ಪ್ರದರ್ಶಿಸಿ ಎಲ್ಲರ ಮನಸ್ಸನ್ನು ಗೆದ್ದಿರುವಂತಹ ಹುಡುಗಿ, ಕರಾವಳಿ ಹುಡುಗಿ. ಈಗ ಖಾಸಗಿ ಕಾರ್ಯಕ್ರಮದಲ್ಲಿ ಆಕೆ ಕೂಡ ಏನು ಭಾಗವಹಿಸ್ತಾ ಇದ್ದಾರೆ, ಆ್ಯಕ್ಟ್ ಮಾಡ್ತಿದ್ದಾರೆ. ಅದರಲ್ಲೂ ಕೂಡ ಅಲ್ಲಿ ನಾಗವಲ್ಲಿ ಪಾತ್ರದಲ್ಲಿ ಚೈತ್ರಾ ಕುಂದಾಪುರ ಅವರು ಕಾಣಿಸಿಕೊಂಡಿರುವಂತಹದ್ದು.